ಇವತ್ತು ಯಾವುದೇ ಒಬ್ಬ ಆರೋಪಿನ ಹಿಡಿದ ತಕ್ಷಣ ಹಿಡಿದು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಕುಂಟ್ಕೊಂಡು ಹೋಗ್ತಾನೆ, ತೆವಳ್ಕೊಂಡು ಹೋಗ್ತಾನೆ, ಪೊಲೀಸ್ನವ್ರು ಹೊಡೆದಿದ್ದಾರೆ. ಹೌದು ಸರ್, ಹೊಡ್ಸ್ಕೊಂಡು ಯಾಕೆ ಹೇಳೋದಿಲ್ಲ? ಹೊಡ್ಸ್ಕೊಂಡು ಹೇಳೋ ತನಕ ಯಾರು ನೊಂದ ಅವ್ರು ಹೆದರ್ತಾರಲ್ಲ, ಹೇಳ್ಬಿಟ್ರೆ ಮತ್ತೆ ಇನ್ನೊಂದು ಕೇಸ್ ಆಗ್ತಾನೇನೋ ಅಂತ. ನಾನು ನಿಜ ಸರ್ ಈಗ ಹೇಳೋದು, ಎದುರೋ ವ್ಯಕ್ತಿ ಎಲ್ಲಿ ತನಕ ಎದುರ್ತಾನೆ ಅಲ್ಲಿ ತನಕ ಎದುರಿಸೋರು ಇದ್ದೇ ಇರ್ತದೆ. ನಾನು ಹೇಳೋದು ಈಗ ಆಯ್ತು, ಇವತ್ತು ಹೊಡೆದ, ಇನ್ನೊಂದು ಕೇಸಲ್ಲಿ ಮತ್ತೆ ಹೊಡೆದ ಅಂದ್ರೆ ಹೊಡ್ಸ್ಕೊಂಡಿರೋದೇ ಅಲ್ವಲ್ಲ. ಕಾನೂನು ಇದೆಯಲ್ಲ, ಈಗಿನ ಕಾನೂನುಗಳಿದೆ. ನಾನು ನೊಂದ ವ್ಯಕ್ತಿ, ಬಾಧ್ಯ ವ್ಯಕ್ತಿ, ನನಗೆ ಆದಂಥ ವೈಲೇಷನ್ ನಾನು ಹೇಳ್ದೇ ಇದ್ರೆ ನ್ಯಾಯ ಸಿಗೋದು ಹೇಗೆ? ನನಗೆ ಈ ಥರ ಆಗಿದೆ, ಹಲ್ಲೆ ಆಗಿದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಕ್ರಮ ಕೈಗೊಳ್ಳುವಂಥ ಸಕ್ಷಮ ಪ್ರಾಧಿಕಾರಗಳಿಗೆ ಅಥವಾ ನ್ಯಾಯಾಲಯಕ್ಕೆ ಹೋದಾಗ ಮಾತ್ರ ಇಂಥ ಪ್ರಕರಣಗಳನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕೋದಕ್ಕೆ ಸಾಧ್ಯ. ನಾವು ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ತಗೋತಾರೆ, FIR ಮಾಡ್ತಾರೆ. ತಿರ್ಗಾ ಒಂದು ಫೇಕ್ ಕಂಪ್ಲೇಂಟನ್ನು ಅವ್ರ ಕಡೆಯಿಂದ, ಅಪೋಸಿಟ್ ಕಡೆಯಿಂದ ಅವರಿಗೆ ಪ್ರಚೋದನೆ ಮಾಡಿ ಅವರಿಗೆ ಮಾಹಿತಿ ಕೊಟ್ಟು ಅವ್ರಿಗೇನೆ ಇದು ಮಾಡ್ತಾರೆ. ಈ ಥರ ಫೇಕ್ ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ. ಅದಕ್ಕೇನು ದೂರ ಪ್ರಾಧಿಕಾರ? ಆಕ್ಚುಲಿ ಇತ್ತೀಚೆಗಿಂತ ಪ್ರಕರಣಗಳು ರಾಜ್ಯ ಪೊಲೀಸ್ ದೂರುಗಳು ಪ್ರಾಧಿಕಾರಕ್ಕೆ ಬರ್ತಾ ಇದೆ. ಒಬ್ಬ ದೂರುದಾರ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಆರೋಪಿತರ ಜೊತೆ ಶಾಮೀಲಾಗಿ ಒಂದು ಪ್ರಕರಣ ಸುಳ್ಳು ದೂರುಗಳನ್ನು ಪಡಿತಾ ಇದ್ದಾರೆ ಅನ್ನೋಂಥದ್ದು ಹಲವಾರು ದೂರುಗಳಿದೆ ಸರ್. ಇಂಥ ಪ್ರಕರಣಗಳಿದ್ದಾಗ ಆಯಾ ಸಕ್ಷಮ ನ್ಯಾಯಾಲಯಗಳಲ್ಲಿ ದೂರು ಸಲ್ಲಿಸೋದಕ್ಕೆ ಅವಕಾಶ ಇದೆ ಸಾರ್ವಜನಿಕರಿಗೆ. ಜೊತೆಗೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಿದರೆ ವಿಚಾರಣೆ ಕೈಗೊಳ್ತೀವಿ ಸರ್. ಅಲ್ಲ, ವಿಚಾರಣೆ ಕೈಗೊಂಡು ನಿಮ್ಮಲ್ಲಿ ಅಂತ ಬಂದಿರೋ ದೂರು ಪ್ರಕರಣದಲ್ಲಿ ನ್ಯಾಯ ಏನು ಸಿಕ್ಕಿದೆ ಅಂತ ಸರ್? ಈಗಂದ್ರೆ ಬರೋಂಥ ಪ್ರಕರಣಗಳು ಇತ್ತೀಚೆಗೆ 2024 ಈ ಕಡೆ ಬಂದ ನಂತರ ಹಿಂದೆ ಹಲವಾರು ಪ್ರಕರಣಗಳು ನಮ್ಮಲ್ಲಿ ದಾಖಲೆ ಆಗಿರೋದ್ರಿಂದ ಈಗೇನಾಗಿದೆ, ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಕಾಲಕಾಲಕ್ಕೆ ಮೆಂಬರು ಮತ್ತು ಅಧ್ಯಕ್ಷರ ನೇಮಕಾತಿ ಆಗಿರೋದ್ರಿಂದ ಕೇಸ್ ಪೆಂಡಿಂಗ್ ಬಹಳಷ್ಟು ಆಗಿರೋದ್ರಿಂದ ಒಂದು. ಆಮೇಲೆ ರಾಜ್ಯದಲ್ಲಿರುವ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಗಳಿಗೆ 2019ರಿಂದ ಇಲ್ಲಿ ತನಕ ಆಯಾ ಕಾಲದ ಸರ್ಕಾರಗಳು ಸದಸ್ಯರ ನೇಮಕಾತಿ ಆಗಿರೋದ್ರಿಂದ ಬಹಳಷ್ಟು ವಿಚಾರಣೆ ಆಗಬೇಕಾದ ಪ್ರಕರಣಗಳು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಬಂದಿರೋದ್ರಿಂದ ಬಹಳಷ್ಟು ಕೇಸುಗಳು ಇರೋದ್ರಿಂದ ಎಲ್ಲ ವಿಚಾರಣಾ ಹಂತದಲ್ಲಿದೆ. ಕೆಲವು ನಮ್ಮ ವ್ಯಾಪ್ತಿಗೆ ಬರದೇ ಇರೋದನ್ನು ಆಯಾ ಜಿಲ್ಲಾ ಪ್ರಾಧಿಕಾರಿಗಳಿಗೆ ರವಾನಿಸ್ತಾ ಇದ್ದೀವಿ. ಈಗ ಮುಖ್ಯವಾಗಿ ತಾವು ಹೇಳಿದಂಥ ಗಂಭೀರ ಪ್ರಕರಣಗಳು ಕೂಡ ಅಂತಿಮ ಆದೇಶದ ವ್ಯಾಪ್ತಿಗೆ ಅಂದ್ರೆ ಅಂತಿಮ ಆದೇಶಕ್ಕೆ ಬರ್ತಾ ಇದೆ. ಶೀಘ್ರದಲ್ಲಿ ಅಂಥ ಪ್ರಕರಣಗಳು ನಾವೇನು ಕ್ರಮ ತಗೊಳ್ತೀವಿ ಅನ್ನೋದು ಸಾರ್ವಜನಿಕರಿಗೆ ಮುಕ್ತವಾಗಿ ತಿಳಿಸ್ತೀವಿ. ಈಗ ನೀವು ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರದ ಸದಸ್ಯರಾಗಿದ್ರೆ, ಈಗ ಜಿಲ್ಲಾ ದೂರು ಪ್ರಾಧಿಕಾರದಲ್ಲಿ ಎಲ್ಲಿರುತ್ತೆ ಜಿಲ್ಲಾ ದೂರು ಪ್ರಾಧಿಕಾರ, ಪೊಲೀಸ್ ದೂರು ಪ್ರಾಧಿಕಾರ? ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯ ವಿವಿ ಟವರ್ನಲ್ಲಿ ಕೇಂದ್ರ ಕಚೇರಿ ಕಾರ್ಯನಿರ್ವಹಿಸಿದೆ. ಇದರಂತೆ ರಾಜ್ಯದಲ್ಲಿರುವ 31 ಜಿಲ್ಲೆಗಳ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ಆಯಾ ಜಿಲ್ಲಾ SP ಕಚೇರಿಯಲ್ಲಿ ಒಂದು ಪ್ರತ್ಯೇಕವಾದ ಕೊಠಡಿ ಕೊಟ್ಟು ಪ್ರತ್ಯೇಕ ಕಚೇರಿಗಳನ್ನು ಕೊಟ್ಟಿದೆ. ಆಯಾ ಪ್ರತಿ ಜಿಲ್ಲೆಯಲ್ಲಿರುವಂತಹ SP-ಗಳು ಆ ಒಂದು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯ ಕೆಲಸ ನಿರ್ವಹಿಸ್ತಿರ್ತಾರೆ. ಆಯಾ ಡಿಸ್ಟ್ರಿಕ್ಟ್ DC ಜಿಲ್ಲಾಧಿಕಾರಿಗಳು ಅಧ್ಯಕ್ಷರ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇದರ ಆಯಾ ಜಿಲ್ಲಾ ಕಚೇರಿ ಆಯಾ ಜಿಲ್ಲಾ SP ಕಚೇರಿಯಲ್ಲೇ ಇರುತ್ತೆ. ಈಗ ಯಾರಿಗಾದ್ರೂ ಡಿಸ್ಟಿಕ್ ಅಲ್ಲಿ ಏನಾದ್ರು ತೊಂದರೆ ಆದಾಗ ಜಿಲ್ಲಾ ದೂರು ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಕೊಡ್ಬೇಕಾಗಿರೋಂಥದ್ದು ಅಲ್ವಾ ಸರ್? ಏನಂದ್ರೆ ಇದರಲ್ಲಿ ರ್ಯಾಂಕ್ ಇದೆ ಸರ್. ರ್ಯಾಂಕ್ ಇದ್ರೆ ಅಂದ್ರೆ ಇಂತಿಂಥ ದರ್ಜೆ ಅಧಿಕಾರಿಗಳ ವಿರುದ್ಧ ಇಂತಲ್ಲೇ ಕೊಡಬೇಕು ಅನ್ನೋದಿದೆ. PC ಇಂದ ಹಿಡಿದು DSP ತನಕ ಇರೋ ಅಧಿಕಾರಿಗಳ ವಿರುದ್ಧ ದೂರುಗಳಿತ್ತು ಅಂತಂದ್ರೆ ಆಯಾ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಕೊಡಬೇಕು. ಅಡಿಷನಲ್ SP ಇಂದ ಅಡಿಷನಲ್ SP ಅಂಡ್ DIG IG ಈ ಉನ್ನತ ಅಧಿಕಾರಿಗಳು ಎಲ್ಲಿವರೆಗೂ ಇದಾರೋ ಅವ್ರ ಮೇಲೆ ಏನಾದ್ರೂ ಆರೋಪಗಳಿತ್ತು ಅಂತಂದ್ರೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಕೊಡಬೇಕಾಗಿದೆ. ಒಂದು ವೇಳೆ ಇವತ್ತು PC ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಗಂಭೀರ ದುರ್ನಡತೆ ಪ್ರಕರಣಗಳು ಇದ್ದಲ್ಲಿ ನೇರವಾಗಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಲ್ಲಿಸಬಹುದು. ಯಾವುದು ಲಾಕಪ್ ಡೆತ್ ಅಂತ ಪ್ರಕರಣ, ಸೆಕ್ಸುವಲ್ ಹರಾಸ್ಮೆಂಟ್ ಅಂತ ಪ್ರಕರಣಗಳು, ಅಥವಾ ಯಾವುದಂಗೆ ಒಡೆ ಮಾಡಿ ಕೈಕಾಲು ಹೂನಾಗಿ ಗಂಭೀರವಾದ ಗಾಯ ಪಡೆದಿತ್ತು ಅಂತಂದ್ರೆ ಅವನು PC ಇದ್ರೂ ಕೂಡ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ನೇರವಾಗಿ ದೂರು ಸಲ್ಲಿಸಬಹುದು. ಈಗ ಏನಾಗಿದೆ, ಕಾಲಕಾಲಕ್ಕೆ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸದಸ್ಯರ ನೇಮಕಾತಿ ಆಗದೇ ಇರೋದ್ರಿಂದ ರಾಜ್ಯದಲ್ಲಿರುವ ಎಲ್ಲಾ ಸಾರ್ವಜನಿಕರು ಅಂದ್ರೆ ಇವತ್ತು ಪೊಲೀಸ್ ಮೇಲೆ ಬರುವಂತ ಆರೋಪಗಳನ್ನ ನೇರವಾಗಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಿರೋದ್ರಿಂದ ಪ್ರಕ್ರಿಯೆಗಳು ವಿಳಂಬದಲ್ಲಿ ಸಾಗ್ತಾ ಇದೆ. ಯಾಕಂದ್ರೆ ಈಗ ಹಲವಾರು ದೂರುಗಳು ಹೆಚ್ಚಾಗಿದೆ, ಡಿಸ್ಪೋಸ್ ಮಾಡಬೇಕಾದ ಕೆಲವು ಟೈಮ್ ತಗೊಳ್ತಾ ಇದೆ ಸರ್. ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಜವಾಗ್ಲೂ ಖುಷಿ ಆಯಿತು. ನೀವು ಎಂಗೇಜಲ್ಲೇ ಸಾಕಷ್ಟು ಸಾಮಾಜಿಕವಾಗಿ ಅಥವಾ ಕ್ರೀಡೆಯಲ್ಲಿ ಎಲ್ಲ ರೀತಿಯಿಂದನೂ ಸಾಕಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು ಟ್ವಿಟ್ರಲ್ಲಿ ನೋಡ್ತಾ ಇರ್ತೀನಿ. ಸಾಕಷ್ಟು ನಿಮಗೆ ಜನ ಕಂಪ್ಲೇಂಟು ತಂದು ಕೊಡ್ತಾರೆ, ರಿಸಾಲ್ವ್ ಆಗ್ತಾ ಇದ್ದಾವೆ. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಥರದ್ದನ್ನು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಯಾರಾದರೂ ಪೊಲೀಸರ ದೌರ್ಜನ್ಯ, ಗುಂಡಾಗಿರಿ ಅಥವಾ ತೊಂದರೆ ಕೊಡುವಂಥದ್ದು, ನಿಮಗೆ ಹರಾಸ್ಮೆಂಟ್ ಮಾಡೋವಂಥದ್ದು ಅಥವಾ ದುಡ್ಡನ್ನು ಕೇಳುವಂಥದ್ದು ಇದ್ದಾಗ ಪೊಲೀಸ್ ದೂರು ಪ್ರಾಧಿಕಾರ ಕೊಡ್ಬೋದು, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ಬೋದು. ಸಾಧ್ಯ ಆದಷ್ಟು ಸಾಕ್ಷಿಗಳನ್ನು ಪೊಲೀಸರ ಆಡಿಯೋ ಆಗಲಿ, ವಿಡಿಯೋ ಆಗಿರಲಿ, ಚಿತ್ರೀಕರಣ ಆಗಿರಲಿ ಅಥವಾ ಸಂಬಂಧಪಟ್ಟ ಸ್ಟೇಷನಲ್ಲಿರುವಂಥ ದಾಖಲೆಗಳನ್ನು ಅಂದರೆ ಪೊಲೀಸ್ CCTV ಫುಟೇಜ್ಗಳನ್ನು, ಯಾಕಂದರೆ ಪೊಲೀಸರು ಅಬೌವ್ ದಿ ಲಾ ಅಲ್ಲ, ಅವರು ಅಕಾರ್ಡಿಂಗ್ ಟು ಲಾನೇ ಅವರೇ ಬಿಹೇವ್ ಮಾಡಬೇಕಾಗಿರೋದು. 3 ಸ್ಟಾರ್ ಬಂದಿದೆ, ನಾನು 2 ಸ್ಟಾರ್ ಆಗಿದ್ದೀನಿ, ನಾನು ಮಾಡಿದ್ದೆ ಆಟ, ನಾನು ದುಡ್ಡೇ ಕೊಟ್ಟು ಬಂದಿದ್ದೀನಿ, 40-50 ಲಕ್ಷ ಏನು ಮಾಡೋಕ್ಕಾಗತ್ತಂತ ನಂಗೆ ಆಗಲ್ಲ. ಯಾಕಂದರೆ ಎಕ್ಸಾಂಪಲ್ಸು KP ಆಗ್ರರ ಗೋವಿಂದರಾಜು, ಭಾಳಷ್ಟು ಜನ ಅಂದರೆ
ಕನಿಷ್ಠ ಸುಮಾರು ಒಂದು 450 ಜನ ಪೊಲೀಸರು ಪರಪ್ಪನಗರಕ್ಕೆ ಹೋಗಿದ್ದಾರೆ. ಕಾರಣ ಇಲ್ಲಿರುವಂಥ ಬೆಂಗಳೂರು ಕಮಿಷನರ್ ಆಗಿರೋಂಥವ್ರು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಮತ್ತು ಪೊಲೀಸ್ ದುರುಪಯೋಗನೂ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ. ನೀವು ನಿರಾಶೆ ಆಗಿ ಅಯ್ಯೋ ಹೀಗಾಗಿದೆಯಲ್ಲ, ಸಮಾಜ ಕೆಟ್ಟೋಗಿದೆಯಲ್ಲ, ಹಾಳಾಗೋಗಿದೆಯಲ್ಲ, ಎಲ್ಲಿ ಹೋದರೂ ನ್ಯಾಯ ಸಿಗಲ್ಲ ಅಂದರೆ ನ್ಯಾಯ ಸಿಗೋದೇ ಇಲ್ಲ. ಬಿಕಾಸ್ ನ್ಯಾಯ ಪಡ್ಕೋಬೇಕಾಗಿರೋರು ನೀವು, ಕಂಪ್ಲೇಂಟ್ ಕೊಡಬೇಕಾಗಿರೋದು ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟಾಗ ಮಾತ್ರ ಪೊಲೀಸ್ ದೂರ ಪ್ರಾಧಿಕಾರದವರಾಗಲಿ ಅಥವಾ ಪೊಲೀಸರಾಗಲಿ ಸಪೋರ್ಟ್ ಮಾಡ್ತಾರೆ. ಸುಮ್ಮನೆ ನಾವು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಇದು ಆಗಲ್ಲ, ಅದು ಹೋಗಲ್ಲ, ಇದಾಗಲ್ಲ ಅಂತ ಬ್ಲೇಮ್ ಮಾಡೋಕ್ಕಿಂತ ಮೊದಲು ನಾವು ಎಷ್ಟು ಕರೆಕ್ಟ್ ಆಗಿದ್ದೀವಿ, ಎಷ್ಟು ಹಾನೆಸ್ಟ್ ಆಗಿದ್ದೀವಿ, ಮತ್ತು ಸಾಧ್ಯ ಆದಷ್ಟು ಎಲ್ಲರೂ ಪ್ರಾಮಾಣಿಕವಾಗಿ, ಸ್ವಚ್ಛ ಪ್ರಾಮಾಣಿಕವಾಗಿ, ನಿಜವಾಗ್ಲೂ ಸತ್ಯಾಂಶ ಇದ್ದರೆ ದೂರಕ್ಕೆ ನೋಡೋಕ್ಬೇಕು. ಸುಮ್ಮನೆ ಪೊಲೀಸ್ ದೂರ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಕೊಟ್ಟು ಅವರು ಟೈಮನ್ನು ವೇಸ್ಟ್ ಮಾಡಿ ಮತ್ತು ಪೊಲೀಸ್ ದೂರ ಪ್ರಾಧಿಕಾರ ಮಿಸ್ಯೂಸ್ ಮಾಡೋವಂಥದ್ದು ಮಾಡಬಾರ್ದು. ಯಾಕಂದರೆ ಜೆನ್ಯೂನ್ ಕೇಸಿಗೆ ಟೈಮ್ ಸಿಗೋದನ್ನು ಇವ್ರ ಕೇಸಿಗೆ ಟೈಮ್ ಕೊಟ್ಟು ಸಮಯ ವ್ಯರ್ಥ ಮಾಡ್ತಾ ಇರ್ತಾರೆ. ಬಟ್ ನಿಜವಾಗ್ಲೂ ಹೋರಾಟ ಮಾಡೋರಿಗೆ, ನಾನು ಇಷ್ಟು ದಿನ ಹೋರಾಟ ಮಾಡ್ತಾ ಇರುವಾಗ ಸಾಕಷ್ಟು ಕಂಪ್ಲೇಂಟ್ಗಳನ್ನು ಕೊಟ್ಟಾಗ ಪೊಲೀಸರು ನಮ್ಮ ಜೊತೆ ಸರಿಯಾಗಿ ನಡ್ಕೊಂಡಿದ್ದಾರೆ ಮತ್ತು ಹೆಲ್ಪ್ ಆಗಿದೆ. ಬಟ್ ಕಾರಣ ನೀವು ಪ್ರಶ್ನೆ ಮಾಡದಿರೋದಕ್ಕೆ ನ್ಯಾಯ ಸಿಗ್ತಾ ಇಲ್ಲ.